ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಭಾಗ 2ರಲ್ಲಿ ಮೊದಲ ಅಧ್ಯಾಯ ಸ್ವತಂತ್ರ ಪೂರ್ವ ಭಾರತದಲ್ಲಿ ಭಾರತದ ಆರ್ಥಿಕತೆ. ಸ್ವತಂತ್ರ ಪೂರ್ವದ ಭಾರತ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ನಾವು ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಭಾರತದ ಆರ್ಥಿಕತೆ ಯಾವ ರೀತಿ ಇತ್ತು ಅನ್ನೋದನ್ನು ವಿಶ್ಲೇಷಣೆಯನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಈ ಪ್ರಮುಖವಾಗಿ ಬ್ರಿಟಿಷರ ಕಾಲಕ್ಕಿಂತಲೂ ಮೊದಲು ಭಾರತ ಒಂದು ಸಂಪದ್ಭರಿತ ರಾಷ್ಟ್ರ ಆಗಿತ್ತು. ವೈವಿಧ್ಯಮಯವಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ವು. ಪ್ರಮುಖವಾಗಿ ಕೃಷಿ ಉತ್ಪನ್ನಗಳು, ಕರಕುಶಲ ಕೈಗಾರಿಕೆಗಳು, ಹೀಗೆ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು ಉತ್ಪಾದನೆ ಮಾಡಿ ಹೆಚ್ಚು ವಿದೇಶಿ ಆದಾಯವನ್ನು ಗಳಿಸ್ತಾ ಇರ್ತಕ್ಕಂಥ ಭಾರತದ ಅರ್ಥವ್ಯವಸ್ಥೆಯನ್ನು ಹೊಂದಿತ್ತು. ಆದರೆ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ನಂತರ, ಅಂದರೆ ಬ್ರಿಟಿಷರ ಒಂದು ವಸಾಹತುಶಾಹಿಗೆ ಒಳಪಟ್ಟ ನಂತರ ಭಾರತದ ಆರ್ಥಿಕತೆಯಲ್ಲಿ ತೀವ್ರವಾಗಿರ್ತಕ್ಕಂಥ ಒಂದು ಕುಸಿತವನ್ನು ಕಂಡ್ವಿ. ಅಭಿವೃದ್ಧಿಯ ವೇಗ ಕುಂಠಿತ ಆಯಿತು. ಹೀಗೆ ಭಾರತದ ಸಂಪತ್ತು ಬ್ರಿಟಿಷ್ ಒಂದು ಚಕ್ರಾಧಿಪತ್ಯಕ್ಕೆ ವರ್ಗಾವಣೆಯನ್ನು ಬಂತು ಅನ್ನೋದನ್ನು ನೋಡಿದ್ವಿ. ಈಗ ಮುಖ್ಯವಾಗಿ ಬ್ರಿಟಿಷರ ಆಡಳಿತದಲ್ಲಿ ಕೃಷಿ ವ್ಯವಸ್ಥೆ, ಕೃಷಿ ವಲಯ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿರ್ತಕ್ಕಂಥದ್ದು ಕೃಷಿ ವಲಯ. ಅಗ್ರಿಕಲ್ಚರ್ ಸೆಕ್ಟರ್ ಅಂತಕ್ಕಂಥದ್ದು ಬ್ರಿಟಿಷರ ಆಡಳಿತದಲ್ಲಿ ಯಾವ ರೀತಿ ಇತ್ತು ಅಂದರೆ, ಭಾರತದ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಆಗಿತ್ತು. ಬ್ರಿಟಿಷರು ಬರೋದಕ್ಕಿಂತ ಮೊದಲು ಸಹ ಭಾರತ ಕೃಷಿ ರಾಷ್ಟ್ರ ಆಗಿತ್ತು. ಆದರೆ ಬ್ರಿಟಿಷ್ನವರು ಬಂದ ನಂತರನೂ ಸಹ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಆಯಿತು. ಕೃಷಿ ಪ್ರಧಾನವಾಗಿತ್ತು. ಕೃಷಿ ಪ್ರಧಾನವಾಗಿರ್ತಕ್ಕಂತಹ ಒಂದು ಅರ್ಥವ್ಯವಸ್ಥೆಯನ್ನು ಹೊಂದಿತ್ತು. ಕೃಷಿ ಪ್ರಧಾನ ಅಂತ ಹೇಳಿದ್ರೆ ಬಹಳಷ್ಟು ಜನರು ಕೃಷಿಯನ್ನು ಅವಲಂಬಿಸಿ ಉದ್ಯೋಗವನ್ನು ಕಂಡಿತ್ತು. ಅಂದರೆ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥ ಉದ್ಯೋಗದಲ್ಲಿ ಹೆಚ್ಚು ಜನ ತೊಡಗಿದ್ರು ಮತ್ತು ರಾಷ್ಟ್ರೀಯ ಆದಾಯಕ್ಕೆ ಕೃಷಿಯಿಂದಲೇ ಅಧಿಕವಾಗಿರ್ತಕ್ಕಂಥ ಆದಾಯ ಅಂತಕ್ಕಂಥದ್ದು ಕಂಡು ಬರ್ತಾ ಇತ್ತು. ಹಾಗಾಗಿ ನಾವು ಕೃಷಿ ಪ್ರಧಾನ ಅಂತೇಳಿ ಕರಿತೀವಿ. ಈ ಬ್ರಿಟಿಷರ ಕಾಲದಲ್ಲಿ ಭಾರತನು ಒಂದು ಕೃಷಿ ರಾಷ್ಟ್ರ ಆಗಿತ್ತು, ಕೃಷಿ ಪ್ರಧಾನವಾಗಿತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸಿದ್ವಿ. ಅಂದರೆ ಬಹಳಷ್ಟು ಜನರು ಕೃಷಿಯಲ್ಲೇ ಹೆಚ್ಚು ಉದ್ಯೋಗವನ್ನು ಕಂಡುಕೊಂಡಿದ್ರು. ಹಾಗಾಗಿ ಇದನ್ನು ನಾವು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಾಗಿ ಉಳಿದಿತ್ತು. ಅನಂತರ ಕೃಷಿ ವಲಯದಲ್ಲಿ ಶೇಕಡ 85% ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರು. ಭಾರತದಲ್ಲಿ ಕೃಷಿಯಲ್ಲಿ ಅವಲಂಬಿಸಿರ್ತಕ್ಕಂಥ ಜನರ ಪ್ರಮಾಣ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ 85ಕ್ಕಿಂತಲೂ ಹೆಚ್ಚು ಜನರು ಗ್ರಾಮೀಣ ಪ್ರದೇಶದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರ ಅರ್ಥ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತಹ ಪ್ರಮುಖ ಉದ್ಯೋಗ ಅಂತ ಹೇಳಿದ್ರೆ ಕೃಷಿಯಾಗಿತ್ತು. ಶೇಕಡ 85ಕ್ಕಿಂತ ಹೆಚ್ಚು ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ರು. ಅವರೆಲ್ಲರೂ ಅವಲಂಬಿಸಿರ್ತಕ್ಕಂಥ ವೃತ್ತಿ ಬಹುತೇಕ ಜನರದ್ದು ಕೃಷಿಯಾಗಿತ್ತು. ಹಾಗಾಗಿ ಇಲ್ಲಿ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚು ಜನ ಬ್ರಿಟಿಷರ ಆಡಳಿತದಲ್ಲಿ ಶೇಕಡ 85ಕ್ಕಿಂತಲೂ ಹೆಚ್ಚು ಜನ ಕೃಷಿಯನ್ನೇ ಅವಲಂಬಿಸಿದ್ರು. ನಂತರ ಕೃಷಿ ಜೀವನಾಧಾರವಾಗಿತ್ತು. ಕೃಷಿ ಜೀವನಾಧಾರವಾಗಿರ್ತಕ್ಕಂಥ ಒಂದು ಉದ್ಯೋಗವಾಗಿತ್ತು. ಅಂದ್ರೆ ಬ್ರಿಟಿಷರ ಆಡಳಿತದಲ್ಲಿ ಕೃಷಿ ಅಂತಕ್ಕಂಥದ್ದು ಜೀವನಾಧಾರವಾಗಿತ್ತು. ಅಂದ್ರೆ ಜೀವನವನ್ನು ನಡೆಸೋದಕ್ಕೆ ಕಂಡುಕೊಂಡಂತಹ ವೃತ್ತಿ ಯಾವುದು? ಕೃಷಿಯಾಗಿತ್ತು. ಹಾಗಾಗಿ
ಇಲ್ಲಿ ಜೀವನಾಧಾರ ಅಂತ ಹೇಳಿದ್ರೆ ಬದುಕನ್ನು ಸಾಗಿಸೋದಕ್ಕೆ, ಜೀವನವನ್ನು ಸಾಗಿಸೋದಕ್ಕೆ ಅವರು ಮುಖ್ಯವಾಗಿ ಕೃಷಿಯನ್ನು ಅವಲಂಬಿಸಿದ್ರು, ಕೃಷಿ ಆದಾಯವನ್ನು ಅವಲಂಬಿಸಿದ್ರು. ಹಾಗಾಗಿ ನಾವು ಭಾರತದ ಕೃಷಿಯನ್ನ ಏನಂತ ಕರಿತೀವಿ, ಜೀವನಾಧಾರವಾಗಿರ್ತಕ್ಕಂತಹ ಒಂದು ಕೃಷಿ ಅವಲಂಬನೆ ಅಂತೇಳಿ ಕರಿತೀವಿ. ಮತ್ತು ಬ್ರಿಟಿಷರ ಕಾಲದಲ್ಲಿ ಕೃಷಿ ಅನಿಶ್ಚಿತತೆಗೆ ಒಳಗಾಗಿತ್ತು. ಅನಿಶ್ಚಿತತೆಗೆ ಒಳಗಾಗಿತ್ತು. ಕೃಷಿಯಲ್ಲಿ ಅನಿಶ್ಚಿತತೆ ಇತ್ತು. ಕೃಷಿಯ ಉತ್ಪಾದನೆ ನಿಖರವಾಗಿರಲಿಲ್ಲ. ಕೃಷಿಯಿಂದ ಬರ್ತಕ್ಕಂಥ ಆದಾಯ ನಿಖರವಾಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೃಷಿ ಅನಿಶ್ಚಿತವಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಕೃಷಿ ಉತ್ಪಾದನೆ ಸಂಪೂರ್ಣವಾಗಿ ಮಳೆಯನ್ನ ಅವಲಂಬಿಸಿತ್ತು. ಮಳೆಯನ್ನು ಅವಲಂಬಿಸಿದ್ರಿಂದಾಗಿ ಕೃಷಿಯ ಉತ್ಪಾದನೆ ಅಂತಕ್ಕಂಥದ್ದು ಸಹ ಅನಿಶ್ಚಿತತೆಯಿಂದ ಕೂಡಿತ್ತು. ಮಳೆ ಚೆನ್ನಾಗಿ ಬಂತ ಉತ್ಪಾದನೆ, ಕೃಷಿ ಉತ್ಪಾದನೆ ಹೆಚ್ಚಾಗುತ್ತೆ. ಮಳೆ ಕಡಿಮೆ ಆದರೆ ಕೃಷಿಯ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು. ಹಾಗಾಗಿ ಮಳೆ ಹೇಗೆ ಬರುತ್ತೆ ಅನ್ನೋದನ್ನ ನಿಶ್ಚಿತವಾಗಿ ಹೇಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಕೃಷಿ ಉತ್ಪಾದನೆ ಅಂತಕ್ಕಂಥದ್ದು ಸಹ ಏನಾಗ್ತಾ ಇತ್ತು, ಅನಿಶ್ಚಿತತೆಗೆ ಒಳಗಾಗಿತ್ತು. ಅನಂತರ ಕೃಷಿ ಉತ್ಪಾದಕತೆ ಇಳಿಮುಖವಾಗಿತ್ತು, ಕಡಿಮೆ ಇತ್ತು. ಕೃಷಿ ಉತ್ಪಾದಕತೆ ಕಡಿಮೆ ಇತ್ತು. ಕೃಷಿ ಉತ್ಪಾದಕತೆ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇತ್ತು. ಅಂದ್ರೆ ಪ್ರತಿ ಎಕರೆವಾರು ಉತ್ಪಾದಕತೆ ಅಂತ ಹೇಳಿದ್ರೆ ಇದೇನಂತ, ಉತ್ಪಾದಕತೆ ಅಂತ ಹೇಳಿದ್ರೆ ಅರ್ಥ ಪ್ರತಿ ಎಕರೆವಾರು ಉತ್ಪಾದನೆಯ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಕೃಷಿ ಅಂತಕ್ಕಂಥದ್ದು ಮಳೆಯನ್ನು ಅವಲಂಬಿಸಿತ್ತು. ಇಲ್ಲಿ ಸಾಂಪ್ರದಾಯಿಕ ಕೃಷಿ ವಿಧಾನವನ್ನು ಅನುಸರಿಸಲಾಗಿತ್ತು. ಯಂತ್ರೋಪಕರಣಗಳ ಬಳಕೆ ಇರಲಿಲ್ಲ. ಹಾಗಾಗಿ ಕೃಷಿಯ ಉತ್ಪಾದಕತೆ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇತ್ತು. ಆಧುನಿಕ ಬೇಸಾಯ, ಆಧುನಿಕ ಕೃಷಿ ಪದ್ಧತಿ ಅಥವಾ ಆಧುನಿಕವಾಗಿರ್ತಕ್ಕಂಥ ಬೀಜ ಗೊಬ್ಬರಗಳು, ಆಧುನಿಕವಾಗಿರ್ತಕ್ಕಂಥ ನೀರಾವರಿ ಪದ್ಧತಿಗಳು ಇವ್ಯಾವೂ ಸಹ ಬ್ರಿಟಿಷರ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇಲ್ಲೇ ಇರೋದ್ರಿಂದ ಕೃಷಿ ಉತ್ಪಾದಕತೆ ಅಂತಕ್ಕಂಥದ್ದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತಾ ಇತ್ತು. ಆನಂತರ ಬ್ರಿಟಿಷರ ಆಡಳಿತದಲ್ಲಿ ಬಹು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಸಂಗತಿ ಅಂತ ಹೇಳಿದ್ರೆ ಭೂ ಮಾಲೀಕತ್ವ ಪದ್ಧತಿಗಳು ಅಸ್ತಿತ್ವದಲ್ಲಿದ್ದವು. ಭೂ ಮಾಲೀಕತ್ವ ಪದ್ಧತಿಗಳು, ಭೂ ಮಾಲೀಕತ್ವ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಭೂ ಮಾಲೀಕತ್ವ ಅಂತ ಹೇಳಿದ್ರೆ ಭೂಮಿಯ ಒಡೆತನವನ್ನ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾಗಿತ್ತು. ಉಳುವವನು ಭೂಮಿಯ ಒಡೆಯನಾಗಿರಲಿಲ್ಲ. ಇದು ಭೂ ಮಾಲೀಕರ ಕೈಯಲ್ಲಿತ್ತು. ಅಂದ್ರೆ ಭೂಮಿಯ ಒಡೆತನ ಅಂತಕ್ಕಂಥದ್ದು ವ್ಯಾಪಾರದಾರರು ಅಥವಾ ಸರ್ಕಾರದ ಒಂದು ಮಾಲೀಕತ್ವಕ್ಕೆ ಒಳಗಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಜಮೀನ್ದಾರಿ ಪದ್ಧತಿ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಜಮೀನ್ದಾರಿ ಪದ್ಧತಿ ಅಂತ ಹೇಳಿದ್ರೆ ಮುಖ್ಯವಾಗಿ ಭೂಮಿಯ ಒಡೆತನವನ್ನ ಒಬ್ಬ ವ್ಯಕ್ತಿಗೆ ವಹಿಸಿಕೊಡ್ತಕ್ಕಂಥದ್ದು. ಆ ವ್ಯಕ್ತಿ ಆ ಭೂಮಿಯನ್ನ ರೈತರಿಗೆ ಹಂಚಿ ಅವರಿಂದ ಗೇಣಿಯನ್ನು ಸಂಗ್ರಹಿಸಿ ಅದನ್ನ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಒಂದು ರೀತಿಯಲ್ಲಿ ದಲ್ಲಾಳಿಗಳು, ಸರ್ಕಾರ ಮತ್ತು ರೈತರ ಮಧ್ಯೆ ಒಬ್ಬ ದಲ್ಲಾಳಿಯನ್ನ ಸರ್ಕಾರ ಸೃಷ್ಟಿ ಮಾಡಿತ್ತು. ಅವನನ್ನ ಏನಂತ ಕರಿತಿದ್ರು, ಜಮೀನ್ದಾರರು ಅಂತೇಳಿ ಕರೀತಾ ಇದ್ರು. ಈ ಜಮೀನ್ದಾರಿ ಪದ್ಧತಿಯಲ್ಲಿ ಹೇಗಪ್ಪ ಅಂತಂದ್ರೆ ಸರ್ಕಾರ ಏನ್ ಮಾಡೋದು, ಒಂದು ನಿರ್ದಿಷ್ಟ ಭೂಪ್ರದೇಶವನ್ನ ಅಥವಾ ಒಂದು ಹಳ್ಳಿಗೆ ಇರ್ತಕ್ಕಂಥ ಭೂಮಿಯನ್ನ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಭೂಮಿಯನ್ನ ಏನ್ ಮಾಡ್ತಾ ಇತ್ತು, ಅವನಿಗೆ ಹಸ್ತಾಂತರ ಮಾಡ್ತಾ ಇತ್ತು. ಅವನಿಗೆ ಮಾಲೀಕತ್ವ ಕೊಡ್ತಿರಲಿಲ್ಲ. ಸರ್ಕಾರ ಭೂಮಿಯ ಮಾಲೀಕತ್ವ ಯಾವ್ದಾಗಿತ್ತು, ಸರ್ಕಾರದಾಗಿತ್ತು. ಸರ್ಕಾರ ಆ ಹಳ್ಳಿಯಲ್ಲಿರ್ತಕ್ಕಂಥ ಯಾವ ಒಬ್ಬ ವ್ಯಕ್ತಿಗೆ
ಇಡೀ ಪ್ರದೇಶದಲ್ಲಿರ್ತಕ್ಕಂಥ ಭೂಮಿಯನ್ನ ಕೊಟ್ಬಿಟ್ಟು ಅವನಿಗೆ ವರ್ಷಕ್ಕಿಷ್ಟು ಕಂದಾಯ, ಈ ಹಳ್ಳಿಯಿಂದ ಇಷ್ಟು ಗೇಣಿ ಅಥವಾ ತೆರಿಗೆಯನ್ನ ಕಟ್ಟಬೇಕು ಸರ್ಕಾರಕ್ಕೆ ಅಂತೇಳಿ ನಿಬಂಧನೆಗಳನ್ನು ಹಾಕ್ತಿತ್ತು. ಆ ವ್ಯಕ್ತಿ ಏನ್ ಮಾಡ್ತಿದ್ದ, ಆ ಭೂಮಿಯೆಲ್ಲ ತಗೊಂಡು ಆ ಭೂಮಿಯನ್ನ ಅಲ್ಲಿರ್ತಕ್ಕಂಥ ರೈತರಿಗೆ ಹಂಚಿಕೆ ಮಾಡ್ತಿದ್ದ. ಒಬ್ಬೊಬ್ಬ ರೈತರಿಂದಲೂ ಸಹ ಇಂತಿಷ್ಟು ಪ್ರಮಾಣದ ಗೇಣಿ ಕೊಡಬೇಕು ಅಂತ ಹೇಳಿ ಅವರಿಂದ ಗೇಣಿಯನ್ನು ವಸೂಲಿ ಮಾಡಿ ಅದನ್ನ ಗೇಣಿಯನ್ನು ತಗೊಂಡೋಗಿ ಅದಕ್ಕೆ ಕಟ್ಟಬೇಕಾಗಿತ್ತು, ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು. ಈ ಪದ್ಧತಿಯನ್ನು ಅಂತ ಹೇಳ್ತೀವಿ ಜಮೀನ್ದಾರಿ ಪದ್ಧತಿ. ಈ ಜಮೀನ್ದಾರಿ ಪದ್ಧತಿಯಿಂದ ಅನೇಕ ರೀತಿಯಲ್ಲಿ ತೊಂದರೆಗೆ ಒಳಗಾಗ್ತಾ ಇತ್ತು. ಏನು ತೊಂದರೆಗಳು ಆಗ್ತಾ ಇರುವಪ್ಪ ಅಂತ ಹೇಳಿದ್ರೆ, ಜಮೀನ್ದಾರಿ ಪದ್ಧತಿಯಿಂದ ಆಗ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ತೊಂದರೆ ಅಂತ ಹೇಳಿದ್ರೆ, ಇಲ್ಲಿ ಕೃಷಿ ಅಭಿವೃದ್ಧಿ ಆಗಲಿಲ್ಲ, ಕೃಷಿ ಅಭಿವೃದ್ಧಿಯನ್ನು ಹೊಂದಲಿಲ್ಲ, ಕೃಷಿ ಅಭಿವೃದ್ಧಿಯನ್ನು ಹೊಂದಿರಲಿಲ್ಲ. ಸರ್ಕಾರದ ಮುಖ್ಯ ಉದ್ದೇಶ ಏನಾಗಿತ್ತು, ತೆರಿಗೆ ಹಣವನ್ನು ಸಂಗ್ರಹಿಸುವುದಾಗಿತ್ತು ಅಷ್ಟೇ. ಆದರೆ ಕೃಷಿಯಿಂದ ಬರ್ತಕ್ಕಂಥ ತೆರಿಗೆ ಬರಬೇಕಾಗಿತ್ತು. ಆದರೆ ಕೃಷಿಗೆ ಅಭಿವೃದ್ಧಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ತಾ ಇರಲಿಲ್ಲ. ಕೃಷಿಗೆ ಬೇಕಾಗಿರ್ತಕ್ಕಂಥ ನೀರಾವರಿಯನ್ನ ಕೊಡಲಿಲ್ಲ, ಹಾಗೆಯೇ ಕೃಷಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳನ್ನ ಕೊಡಲಿಲ್ಲ, ಕೃಷಿಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಕೊಡಲಿಲ್ಲ, ಕೃಷಿಗೆ ಬೇಕಾಗಿರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಆಗಲಿಲ್ಲ, ಇಂಧನದ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ, ಹಾಗೆಯೇ ಆಧುನಿಕವಾಗಿರ್ತಕ್ಕಂಥ ನೀರಾವರಿ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ, ಉತ್ತಮ ಗುಣಮಟ್ಟದ ಬೀಜ ಗೊಬ್ಬರಗಳನ್ನ ಕೊಡುತ್ತಿಲ್ಲ, ಕ್ರಿಮಿ ನಾಶಕಗಳನ್ನ ಕೊಡಲಿಲ್ಲ. ಹೀಗಾಗಿ ಕೃಷಿ ಅಭಿವೃದ್ಧಿ ಅಂತಕ್ಕಂಥದ್ದು ಹಿಂದೆಟ್ಟಿದೆ. ಆದರೆ ರೈತರಿಂದ ಪ್ರತಿ ವರ್ಷ ಏನು ವಸೂಲಿ ಮಾಡ್ತಾ ಇದ್ರು, ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಕಂದಾಯವನ್ನು ವಸೂಲಿ ಮಾಡಿ ಜಮೀನ್ದಾರರ ಮೂಲಕ ಅದನ್ನ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು. ಒಂದ್ ಕಡೆ ಸರ್ಕಾರದ ಅಧಿಕ ತೆರಿಗೆಗಳು, ಮತ್ತೊಂದು ಕಡೆ ಜಮೀನ್ದಾರನ ಶೋಷಣೆ, ನಿರಂತರವಾಗಿರ್ತಕ್ಕಂಥ ಶೋಷಣೆಗೆ ಒಳಗಾಗ್ತಾ ಇತ್ತು. ಇದರಿಂದ ಆ ಭೂಮಿ ಯಾವತ್ತೂ ಜಮೀನ್ದಾರನ ಪಾಲಾಗುತ್ತೋ ಗೊತ್ತಾಗಲಿಲ್ಲ. ಇದರಿಂದಾಗಿ ರೈತರು ಆ ಭೂಮಿಯಲ್ಲಿ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಲಿಲ್ಲ. ಇದರಿಂದಾಗಿ ಕೃಷಿಯ ಉತ್ಪಾದಕತೆಯ ಪ್ರಮಾಣ ಏನಾಯಿತು, ತುಂಬಾ ಕಡಿಮೆ ಆಯಿತು. ಹೀಗೆ ಒಂದು ಕೃಷಿ ವಲಯದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಪ್ರಮುಖವಾಗಿ ಈ ಒಂದು ಜಮೀನ್ದಾರಿ ಪದ್ಧತಿಯಿಂದಾಗಿ ಸಾಕಷ್ಟು ಭೂಮಿ ಫಲವತ್ತತೆಯನ್ನು ಕಳ್ಕೊಂಡು ಉತ್ಪಾದಕತೆ ಅಂತಕ್ಕಂಥದ್ದು ಬಹಳ ಕಡಿಮೆ ಆಯಿತು. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಕಂದಾಯ ವಸೂಲಿ ಅಥವಾ ತೆರಿಗೆಯಲ್ಲಿ ವಸೂಲಾತಿಯಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಶೋಷಣೆ. ಎರಡನೇದು ದಲ್ಲಾಳಿಗಳ ಶೋಷಣೆ, ಅಂದ್ರೆ ಜಮೀನ್ದಾರರ ಶೋಷಣೆಗಳು. ಅದರ ಜೊತೆಗೆ ಕೃಷಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿ ಅನಿಶ್ಚಿತತೆಗೆ ಒಳಗಾಗಿತ್ತು. ಕೃಷಿ ಇರ್ತಕ್ಕಂಥದ್ದು ಅನಿಶ್ಚಿತತೆಗೆ ಒಳಗಾಗಿತ್ತು. ಇದರಿಂದಾಗಿ ಕೃಷಿ ಉತ್ಪಾದಕತೆ ಅಂತಕ್ಕಂಥದ್ದು ತುಂಬಾ ಕಡಿಮೆ ಇತ್ತು. ಮತ್ತು ಈ ಬ್ರಿಟಿಷರು ಕೃಷಿ ಅಭಿವೃದ್ಧಿಗೆ ಬೇಕಾಗಿರತಕ್ಕಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ. ಇದು ಬಹಳ ಮುಖ್ಯ. ಮೂಲಭೂತ ಸೌಲಭ್ಯಗಳು ಅಂತ ಹೇಳಿದ್ರೆ, ಕೃಷಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ, ರಸ್ತೆ, ವಿದ್ಯುತ್ತಿನ ಉತ್ಪಾದನೆ, ಹಾಗೆಯೇ ಬೀಜ ಗೊಬ್ಬರಗಳು ಮತ್ತು ಆಧುನಿಕ ಯಂತ್ರೋಪಕರಣಗಳ ಬಳಕೆಗೆ ಇವರು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹಗಳನ್ನ ಕೊಡಲಿಲ್ಲ. ಇದರಿಂದಾಗಿ ಕೃಷಿ ಅಂತಕ್ಕಂಥದ್ದು ಬಹಳ ಹಿಂದುಳಿದಿತ್ತು. ಆನಂತರ ಈ ಒಂದು ಕೃಷಿಯಲ್ಲಿ ಮುಖ್ಯವಾಗಿ ವಾಣಿಜ್ಯೀಕರಣ, ಕೃಷಿ ವಾಣಿಜ್ಯೀಕರಣಕ್ಕೆ ಒಳಗಾಯಿತು. ಕೃಷಿ ವಾಣಿಜ್ಯೀಕರಣಕ್ಕೆ ಒಳಗಾಯಿತು. ಕೃಷಿ ವಾಣಿಜ್ಯೀಕರಣಕ್ಕೆ ಒಳಗಾಯಿತು. ವಾಣಿಜ್ಯೀಕರಣ ಅಂತ ಹೇಳಿದ್ರೆ ಮುಖ್ಯವಾಗಿ ಆದಾಯವನ್ನು ಗಳಿಸುವಂತಹ ಕೃಷಿ ಉತ್ಪಾದನೆಯನ್ನು ನಡೆಸ್ತಾ ಇತ್ತು. ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸ್ತಾರೆ. ಆಹಾರ ಧಾನ್ಯಗಳ ಉತ್ಪಾದನೆಗಿಂತಲೂ ಜನರು ನಿಧಾನವಾಗಿ ವಾಣಿಜ್ಯಿಕ ಬೆಳೆಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾರೆ. ಅಂತಹ ವಾಣಿಜ್ಯಿಕ ಬೆಳೆಗಳು ಅಂತ ಹೇಳಿದ್ರೆ, ಉದಾಹರಣೆಗೆ ಹತ್ತಿ, ರೇಷ್ಮೆ, ಸೆಣಬು, ಈ ರೀತಿಯಾಗಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳು, ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಹೋಗುವುದು. ಇದರಿಂದಾಗಿ ಒಂದು ಭಾರತದಲ್ಲಿ ಆಹಾರದ ಸಮಸ್ಯೆಯ ಸೃಷ್ಟಿಗೆ ಕಾರಣವಾಯಿತು. ಬ್ರಿಟಿಷ್ನವರಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಕಚ್ಚಾ ವಸ್ತುಗಳು,
ಆ ಕಚ್ಚಾ ವಸ್ತುಗಳನ್ನು ಕೃಷಿಯಲ್ಲಿ ಉತ್ಪಾದನೆ ಮಾಡಬೇಕಾಗಿತ್ತು. ಉದಾಹರಣೆಗೆ ಹತ್ತಿ ಕಚ್ಚಾ ವಸ್ತು ಬೇಕಾಗಿತ್ತು. ಈ ಕಚ್ಚಾ ಹತ್ತಿಯನ್ನು ಉತ್ಪಾದನೆ ಮಾಡಿ ಆ ಹತ್ತಿಯನ್ನು ಇಂಗ್ಲೆಂಡಿಗೆ ತಗೊಂಡೋಗ್ತಾ ಇತ್ತು. ಇದರಿಂದ ಭಾರತದಲ್ಲಿ ಏನಾಯಿತು, ಹತ್ತಿಯ ಉತ್ಪಾದನೆ ಹೆಚ್ಚಿದ್ರು, ಆದರೆ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣ ಏನಾಯಿತು, ಕಡಿಮೆ ಆಯಿತು. ಇದರಿಂದ ಭಾರತ ಆಹಾರದ ಸಮಸ್ಯೆಗೆ ಸಿಲುಕೊಂಡಿತು. ಹೀಗೆ ನಾವು ಒಂದು ಬ್ರಿಟಿಷರ ಅವಧಿಯಲ್ಲಿ ಈ ಕೃಷಿ ವ್ಯವಸ್ಥೆಯನ್ನು ನಾವು ವಿಶ್ಲೇಷಣೆ ಮಾಡಬಹುದು. ಇನ್ನು ನಂತರ ಕೈಗಾರಿಕಾ ವಲಯ, ಎರಡನೇದಾಗಿರ್ತಕ್ಕಂಥದ್ದು ಕೈಗಾರಿಕಾ ವಲಯ. ಕೈಗಾರಿಕಾ ವಲಯ ಕೈಗಾರಿಕಾ ವಲಯ ಅಂದರೆ ಈ ಬ್ರಿಟಿಷರ ಆಡಳಿತದಲ್ಲಿ ಕೈಗಾರಿಕೆಗಳ ಒಂದು ಸ್ಥಿತಿಗತಿಗಳು ಯಾವ ರೀತಿ ಇದ್ದುವು ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡೋಣ. ಕೈಗಾರಿಕಾ ವಲಯದಲ್ಲಿ ಮುಖ್ಯವಾಗಿ ಬ್ರಿಟಿಷರ ಕಾಲದಲ್ಲಿ ಕೈಗಾರಿಕೆಗಳು ಬಹಳ ಶೋಚನೀಯ ಸ್ಥಿತಿಗೆ ತಲುಪಿವೆ. ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಯಿತು. ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಯಿತು. ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಯಿತು. ಕೈಗಾರಿಕೆಗಳಿಂದ ಆಗ್ತಕ್ಕಂಥ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಯಿತು. ಯಾಕೆಂತ ಹೇಳಿದ್ರೆ ಕೈಗಾರಿಕೆಗಳ ಒಂದು ಬೆಳವಣಿಗೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಬ್ರಿಟಿಷ್ನವರು ಕೊಡಲಿಲ್ಲ. ಆನಂತರ ಕೈಗಾರಿಕೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಕೈಗಾರಿಕಾ ವಲಯ ತುಂಬ ಕಡೆಗಣನೆಗೆ, ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಕೈಗಾರಿಕಾ ವಲಯ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಭಾರತೀಯ ಕೈಗಾರಿಕೆಗಳು ಸಾಧ್ಯವಾದಷ್ಟು ನಾಶ ಹೊಂದುವುದೇ ಬ್ರಿಟಿಷ್ನವರ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಇಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯನ್ನ ಕಾಣಲೇ ಇಲ್ಲ. ಇನ್ನು ಮುಖ್ಯವಾಗಿ ಕರಕುಶಲ ಕೈಗಾರಿಕೆಗಳು ನಾಶ ಹೊಂದಲು ಪ್ರಾರಂಭ ಆಯಿತು. ಕರಕುಶಲ ಕೈಗಾರಿಕೆಗಳು ನಾಶ ಹೊಂದಲು ಆರಂಭದ ಅವಧಿ. ಬ್ರಿಟಿಷರ ಕಾಲದಲ್ಲಿ ಕೈಗಾರಿಕೆಗಳು ಏನಾಗ್ತಾ ಇದ್ರು, ಅದರಲ್ಲೂ ಸಹ ಕರಕುಶಲ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು, ಈ ಕೈಗಾರಿಕೆಗಳೆಲ್ಲ ಏನಾಗ್ತಾ ಇದ್ವು, ನಾಶ ಹೊಂದೋದಕ್ಕೆ ಪ್ರಾರಂಭ ಆಯಿತು. ಇದಕ್ಕೆ ಅಂತ ಹೇಳಿದ್ರೆ ಆಗ ತಾನೇ ಆಧುನಿಕ ಕೈಗಾರಿಕೆಗಳು ಉಗಮ ಆಗ್ತಾ ಇತ್ತು. ಆಧುನಿಕ ಕೈಗಾರಿಕೆಗಳ ಉಗಮ ಆಗ್ತಾ ಇತ್ತು. ಆಧುನಿಕ ಕೈಗಾರಿಕೆಗಳು ಅಂತ ಹೇಳಿದ್ರೆ ಬೃಹತ್ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದಿಸುವಂತಹ, ಬೃಹತ್ ಪ್ರಮಾಣದಲ್ಲಿ ಬಂಡವಾಳವನ್ನು ಅಪೇಕ್ಷಿಸುವಂತಹ ಕೈಗಾರಿಕೆಗಳ ಸ್ಥಾಪನೆ ಆ ಕಾಲದಲ್ಲಿ ಪ್ರಾರಂಭ ಆಯಿತು. ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಸರಕುಗಳನ್ನು ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ, ಬೃಹತ್ ಉದ್ದಿಮೆಗಳಲ್ಲಿ ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದರಿಂದಾಗಿ ಈ ಕರಕುಶಲ ಕೈಗಾರಿಕೆಗಳು ಅಂದರೆ ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಗುಡಿ ಕೈಗಾರಿಕೆಗಳಾಗಿರ್ಬೋದು, ಇವುಗಳನ್ನೆಲ್ಲ ನಾವೇನು ಕರಿತೀವಿ, ಕರಕುಶಲ ಕೈಗಾರಿಕೆಗಳು ಅಂತ ಕರಿತೀವಿ. ಇವುಗಳು ನಾಶ ಹೊಂದೋದಕ್ಕೆ ಪ್ರಾರಂಭ ಆಯಿತು. ಇನ್ನು ಸರ್ಕಾರದ ಮುಖ್ಯ ಉದ್ದೇಶ, ಬ್ರಿಟಿಷ್ ಸರ್ಕಾರದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪ್ರಮುಖವಾಗಿ ಎರಡು ನೀತಿಗಳನ್ನು ಅನುಸರಿಸುತ್ತಾರೆ. ಬ್ರಿಟಿಷ್ ಸರ್ಕಾರ ಮುಖ್ಯವಾಗಿ ಕೈಗಾರಿಕೆಗಳಲ್ಲಿ ಎರಡು ನೀತಿಗಳನ್ನು ಅನುಸರಿಸುತ್ತಾರೆ. ಒಂದು, ಕಚ್ಚಾ ವಸ್ತುಗಳನ್ನು ಉತ್ಪಾದಿಸಬೇಕು. ಕಚ್ಚಾ ವಸ್ತುಗಳ ಉತ್ಪಾದನೆ. ಕಚ್ಚಾ ವಸ್ತುಗಳನ್ನು ಉತ್ಪಾದಿಸೋದೇ ಮುಖ್ಯವಾಗಿರತಕ್ಕಂತಹ ಒಂದು ಉದ್ದೇಶ. ಭಾರತದಲ್ಲಿ ಸಾಧ್ಯವಾದಷ್ಟು ಹೆಚ್ಚು ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು. ಈ ಕಚ್ಚಾ ವಸ್ತುಗಳನ್ನು ಏನು ಮಾಡಬೇಕು, ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಯ ಕೈಗಾರಿಕೆಗಳಿಗೆ ಆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡಬೇಕು. ಅಂದರೆ ಕಚ್ಚಾ ವಸ್ತುಗಳ ರಫ್ತು ಇವರ ಮುಖ್ಯ ಉದ್ದೇಶ ಆಗಿತ್ತು. ಅದರಲ್ಲೂ ಮುಖ್ಯವಾಗಿ ಹತ್ತಿ, ಸೆಣಬು, ರೇಷ್ಮೆ ಇಂತಹ ಉತ್ಪನ್ನಗಳನ್ನು, ಈ ಕಚ್ಚಾ ವಸ್ತುಗಳನ್ನು ಇಲ್ಲಿ ಉತ್ಪಾದನೆ ಮಾಡಿಕೊಂಡು ಅವರು ಬ್ರಿಟಿಷ್ ದೇಶಕ್ಕೆ ಅಥವಾ ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋಗಬೇಕಾಗಿತ್ತು. ಅಲ್ಲಿ ಅವುಗಳನ್ನು
ಸಿದ್ಧ ವಸ್ತುಗಳನ್ನಾಗಿ ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದಿಸಬೇಕಾಗಿತ್ತು. ಭಾರತದಲ್ಲಿ ಕಚ್ಚಾ ವಸ್ತುಗಳ ಉತ್ಪಾದನೆ ಮಾಡಿಬಿಟ್ಟು ಆ ವಸ್ತುಗಳನ್ನ ಬ್ರಿಟಿಷ್ ಅಥವಾ ಇಂಗ್ಲೆಂಡ್ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಯ ಕೈಗಾರಿಕೆಗಳಲ್ಲಿ ಆ ವಸ್ತುಗಳನ್ನ ಏನು ಮಾಡಬೇಕಾಗಿತ್ತು, ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡಿ ಆ ಸಿದ್ಧ ವಸ್ತುಗಳನ್ನ ಭಾರತದಲ್ಲಿ ತಂದು ಮಾರಾಟ ಮಾಡೋದು ಬ್ರಿಟಿಷರ ಮುಖ್ಯ ಉದ್ದೇಶ ಆಗಿತ್ತು. ಹೀಗಾಗಿ ಭಾರತದಲ್ಲಿ ಕೈಗಾರಿಕೆಗಳು ಅವನತಿಯನ್ನ ಹೊಂದೋದಕ್ಕೆ ಪ್ರಾರಂಭ ಆಯಿತು. ಇದು ಮುಖ್ಯವಾಗಿರ್ತಕ್ಕಂತಹ ಎರಡು ಉದ್ದೇಶ. ಈ ಉದ್ದೇಶದಿಂದಾಗಿರ್ತಕ್ಕಂತಹ ಪ್ರಮುಖ ಪರಿಣಾಮಗಳೇನು ಅಂತ ಹೇಳಿದ್ರೆ, ಒಂದು ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕೈಗಾರಿಕೆಗಳ ನಾಶ ಆಯಿತು. ಕೈಗಾರಿಕೆಗಳು ನಾಶವನ್ನ ಹೊಂದಿದ್ದು ಭಾರತೀಯ ಕೈಗಾರಿಕೆಗಳು, ಅದರಲ್ಲೂ ವಿಶೇಷವಾಗಿ ಈ ಕರಕುಶಲ ಕೈಗಾರಿಕೆಗಳು ಸಂಪೂರ್ಣವಾಗಿ ಭಾರತದಲ್ಲಿ ನಾಶವನ್ನ ಹೊಂದಿದ್ದವು. ಹೀಗಾಗಿ ಇವರ ಯಾವ ನೀತಿಯಿಂದಾಗಿ, ಬ್ರಿಟಿಷರು ಅನುಸರಿಸಿರ್ತಕ್ಕಂತಹ ಕೈಗಾರಿಕಾ ನೀತಿಯಿಂದಾಗಿ ಭಾರತದಲ್ಲಿರ್ತಕ್ಕಂತಹ ಕೈಗಾರಿಕೆಗಳು ನಾಶ ಹೊಂದುತ್ತವೆ. ನಂತರ ನಿರುದ್ಯೋಗ ಹೆಚ್ಚಳ ಆಯಿತು. ಹೆಚ್ಚಳವಾಗುತ್ತದೆ. ಬ್ರಿಟಿಷರ ಒಂದು ಆಡಳಿತದ ಕೈಗಾರಿಕಾ ನೀತಿಯಿಂದಾಗಿ ಭಾರತದಲ್ಲಿ ಏನಾಯಿತು, ನಿರುದ್ಯೋಗದ ಪ್ರಮಾಣ ಹೆಚ್ಚಳ ಆಯಿತು. ಯಾಕೆಂತ ಹೇಳಿದ್ರೆ ಭಾರತದಲ್ಲಿ ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ಬ್ರಿಟಿಷರು ಇಂಗ್ಲೆಂಡ್ ದೇಶಕ್ಕೆ ತಗೊಂಡೋಗಿ ಅಲ್ಲಿಯ ಕೈಗಾರಿಕೆಗಳಿಗೆ ಆ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡಿದ ಅಲ್ಲಿಯ ಜನರಿಗೆ ಸಿಕ್ತು, ಉದ್ಯೋಗ ಸಿಕ್ತು. ಆದರೆ ಭಾರತದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳ ಕಾರ್ಮಿಕರಿಗೆ ಯಾವ ಕಚ್ಚಾ ವಸ್ತುಗಳ ಕೊರತೆಯಿಂದಾಗಿ ಏನಾಯಿತು, ನಿರುದ್ಯೋಗದ ಸಮಸ್ಯೆ ಉಂಟಾಯಿತು. ಇದು ಒಂದು ಕಡೆ ಆ ದೇಶದಲ್ಲಿ ಉದ್ಯೋಗ ಹೆಚ್ಚಾಯಿತು, ಮತ್ತೊಂದು ಕಡೆ ಆ ದೇಶದ ಉತ್ಪಾದನೆ ಹೆಚ್ಚಾಯಿತು. ಆ ದೇಶದ ಉತ್ಪಾದನೆಯನ್ನು ಮತ್ತೆ ಭಾರತದಲ್ಲಿ ಮಾರಿದ್ದರಿಂದಾಗಿ ಭಾರತವನ್ನು ಒಂದು ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡು ಪರಿಣಾಮ ಭಾರತದಲ್ಲಿರ್ತಕ್ಕಂಥ ಆದಾಯ ಮತ್ತೆ ಎಲ್ಲಿ ಹೋಯಿತು, ಇಂಗ್ಲೆಂಡ್ ದೇಶಕ್ಕೆ ಹೋಯಿತು. ಹೀಗಾಗಿ ಇದರ ಒಂದು ಯಾವುದು ಪರಿಣಾಮ, ಕೈಗಾರಿಕಾ ನೀತಿಯನ್ನ ಅನುಸರಿಸೋದ್ರಿಂದ ಆಗಿರ್ತಕ್ಕಂಥ ಒಂದು ಪರಿಣಾಮ. ಇನ್ನೊಂದು ಅಗ್ಗದ ಸರಕುಗಳ ಆಮದಾಯಿತು. ಬ್ರಿಟಿಷರು ಏನು ಭಾರತದಿಂದ ಕಚ್ಚಾ ವಸ್ತುಗಳು ತಗೊಂಡೋಗಿ ಅಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಆ ಸಿದ್ಧ ವಸ್ತುಗಳನ್ನ ಭಾರತದ ಮಾರುಕಟ್ಟೆಯಲ್ಲಿ ಮಾಡ್ತಾರೆ. ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ಆ ವಸ್ತುಗಳಿಗೆ ಬೆಲೆಗಳನ್ನು ಹೋಲಿಕೆ ಮಾಡಿದರೆ, ದೇಶೀಯ ಸರಕುಗಳ ಬೆಲೆಗಳಿಗೆ ಹೋಲಿಕೆ ಮಾಡಿದರೆ ಬ್ರಿಟಿಷ್ ಸರ್ಕಾರ ಅಥವಾ ಇಂಗ್ಲೆಂಡ್ ದೇಶದಿಂದ ಬಂದಂತಹ ಸರಕುಗಳ ಬೆಲೆಗಳು ತುಂಬಾ ಕಡಿಮೆ ಇದ್ದವು. ಸಹಜವಾಗಿ ಜನರು ಬ್ರಿಟಿಷ್ ಸರ್ಕಾರದ ವಸ್ತುಗಳನ್ನು ಕೊಂಡುಕೊಂಡು ಹೀಗಾಗಿ ಭಾರತೀಯ ದೇಶೀಯ ಉತ್ಪನ್ನಗಳಿಗೆ ಬೇಡಿಕೆಯ ಪ್ರಮಾಣ ಕಡಿಮೆ ಆಯಿತು. ಇದು ಸಹ ಭಾರತದ ಕೈಗಾರಿಕೆಗಳು ನಾಶ ಹೊಂದಲಿಕ್ಕೆ ಮುಖ್ಯ ಕಾರಣ ಆಯಿತು. ಹೀಗೆ ಬ್ರಿಟಿಷರು ಏನು ಅನುಸರಿಸಿರ್ತಕ್ಕಂಥ ನೀತಿಗಳಿಂದಾಗಿ ಮುಖ್ಯವಾಗಿ ಒಂದು ಕೈಗಾರಿಕಾ ವಲಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಯಿತು, ಮತ್ತೊಂದು ಕಡೆ ನಿರುದ್ಯೋಗದ ಪ್ರಮಾಣ ಸಹ ಹೆಚ್ಚಾಯಿತು, ಇನ್ನೊಂದು ಕಡೆ ಬ್ರಿಟಿಷರ ವಸ್ತುಗಳು ಭಾರತದಲ್ಲಿ ಕಡಿಮೆ ಬೆಲೆಗೆ ದೊರೆಯಲಿಕ್ಕೆ ಪ್ರಾರಂಭ ಆಯಿತು. ಇದರ ಪರಿಣಾಮ ಭಾರತದ ದೇಶೀಯ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗಿರತಕ್ಕಂತಹ ಒಂದು ಸರಕುಗಳಿಗೆ ಬೇಡಿಕೆಯ ಕೊರತೆ ಉಂಟಾಗಿ ಭಾರತದಲ್ಲಿ ಒಂದು ಮಾರುಕಟ್ಟೆಯ ಕುಸಿತ ಅಂತಕ್ಕಂಥದ್ದು ಕಂಡು ಬಂತು. ಆನಂತರ ಈಗ 19ನೇ ಶತಮಾನದಲ್ಲಿ ಭಾರತದಲ್ಲಿ ಅಂದರೆ ಒಂದು ಬ್ರಿಟಿಷರ ಆಡಳಿತದಲ್ಲಿ ಮುಖ್ಯವಾಗಿ ಈ ಆಧುನಿಕ ಕೈಗಾರಿಕೆಗಳ ಸ್ಥಾಪನೆ ಆರಂಭವಾಯಿತು. ಆಧುನಿಕ ಕೈಗಾರಿಕೆಗಳ ಸ್ಥಾಪನೆ ಆರಂಭ ಆಯಿತು.
19ನೇ ಶತಮಾನದಲ್ಲಿ ಆಧುನಿಕವಾಗಿರ್ತಕ್ಕಂತಹ ಕೈಗಾರಿಕೆಗಳು ಆಧುನಿಕ ಕೈಗಾರಿಕೆಗಳು ಆಧುನಿಕವಾಗಿರ್ತಕ್ಕಂತಹ ಕೈಗಾರಿಕೆಗಳ ಸ್ಥಾಪನೆ ಆಗುತ್ತೆ. ಆದರೆ ಪ್ರಗತಿ ಮಾತ್ರ ಮಂದಗತಿಯಲ್ಲಿತ್ತು. ಅಂದರೆ ಬ್ರಿಟಿಷರ ಕಾಲದಲ್ಲಿ, ಅದರಲ್ಲೂ 19ನೇ ಶತಮಾನದಲ್ಲಿ ನಿಧಾನವಾಗಿ ಭಾರತದಲ್ಲಿ ಆಧುನಿಕ ಕೈಗಾರಿಕೆಗಳ ಸ್ಥಾಪನೆ ಆಗೋದಕ್ಕೆ ಪ್ರಾರಂಭ ಆಗ್ತದೆ. ಅದರ ಪ್ರಗತಿ ಮಾತ್ರ ಮಂದಗತಿಯಲ್ಲಿ ಕಂಡುಬರುತ್ತೆ, ಅಂದರೆ ನಿಧಾನಗತಿಯಲ್ಲಿ ಕಂಡುಬರುತ್ತೆ. ಆಗ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಮುಖ ಕೈಗಾರಿಕೆಗಳು ಅಂತ ಹೇಳಿದ್ರೆ, ಒಂದು ಹತ್ತಿ ಬಟ್ಟೆ ಕೈಗಾರಿಕೆ, ಎರಡು ರೇಷ್ಮೆ ಕೈಗಾರಿಕೆ, ಮೂರು ಸೆಣಬಿನ ಕೈಗಾರಿಕೆ. ಒಂದು ಹತ್ತಿ ಬಟ್ಟೆ ಕೈಗಾರಿಕೆ, ಎರಡು ರೇಷ್ಮೆ ಕೈಗಾರಿಕೆಗಳು, ಮೂರು ಸೆಣಬಿನ ಕೈಗಾರಿಕೆ. ಮುಖ್ಯವಾಗಿ ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಭಾರತದ ಪಶ್ಚಿಮ ಭಾಗದಲ್ಲಿ, ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹತ್ತಿ ಬಟ್ಟೆಯ ಕೈಗಾರಿಕೆಗಳು ಸ್ಥಾಪನೆ ಆಗಿದೆ. ಮಹಾರಾಷ್ಟ್ರ, ಗುಜರಾತ್ ಮತ್ತು ಸಿಂಧ್ ಪ್ರದೇಶ, ಈ ಪ್ರದೇಶದಲ್ಲಿ ಭಾರತದಲ್ಲಿ ಹತ್ತಿ ಬಟ್ಟೆಯ ಕೈಗಾರಿಕೆ ಸ್ಥಾಪನೆ ಆದವು. ಈ ಕೈಗಾರಿಕೆಗಳು ಬಹುತೇಕ ಭಾರತೀಯರ ಒಂದು ದೇಶೀಯರ ಮಾಲೀಕತ್ವದಲ್ಲಿ ಹೆಚ್ಚು ಸ್ಥಾಪನೆ ಆಯಿತು. ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಆ ಸ್ಥಾಪನೆ ಆಗಿರ್ತಕ್ಕಂತಹ ಒಂದು ಕೈಗಾರಿಕೆಗಳು ಯಾರ ಮಾಲೀಕತ್ವಕ್ಕೆ ಒಳಗಾಗಿದ್ವೋ? ಬಹುತೇಕ ಭಾರತೀಯರ ಮಾಲೀಕತ್ವಕ್ಕೆ ಒಳಗಾಗಿದ್ದವು. ಈ ಕೈಗಾರಿಕೆಗಳು ಪಶ್ಚಿಮ ಭಾಗದಲ್ಲಿ ಸ್ಥಾಪನೆ ಆಗ್ತವೆ. ಇನ್ನು ದೇಶದ ಪೂರ್ವ ಭಾಗದಲ್ಲಿ ಸೆಣಬಿನ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಈ ಕೈಗಾರಿಕೆಗಳು ವಿದೇಶಿಯರ ಮಾಲೀಕತ್ವಕ್ಕೆ ಒಳಗಾಗಿದ್ದವು. ಸೆಣಬಿನ ಕೈಗಾರಿಕೆಗಳು ಅಂದರೆ ದೇಶದ ಪೂರ್ವ ಭಾಗದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ, ಮುಖ್ಯವಾಗಿ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳ, ಇವತ್ತಿನ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಮುಖ್ಯವಾಗಿ ಸೆಣಬಿನ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಈ ಸೆಣಬಿನ ಕೈಗಾರಿಕೆಗಳು ಬಹುತೇಕ ವಿದೇಶಿಯರ ಒಂದು ಮಾಲೀಕತ್ವಕ್ಕೆ ಒಳಗಾಗ್ತವೆ, ಅಂದರೆ ಬ್ರಿಟಿಷರ ಒಂದು ಮಾಲೀಕತ್ವಕ್ಕೆ ಒಳಗಾಗ್ತವೆ. ಇದಲ್ಲದೇ 20ನೇ ಶತಮಾನದಲ್ಲಿ ಟಿಸ್ಕೋ 1907ರಲ್ಲಿ ಸ್ಥಾಪನೆ ಆಗುತ್ತೆ. ಟಿಸ್ಕೋ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ, ಉಕ್ಕಿನ ಕಂಪನಿ. ಟಾಟಾ ಐರನ್ ಸ್ಟೀಲ್ ಕಂಪನಿ ಅಂತಕ್ಕಂಥದ್ದು 1907ರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಇದು ದೇಶೀಯ ಕೈಗಾರಿಕೆಯಾಗಿರುತ್ತದೆ. ಹಾಗೆಯೇ ಈ ಒಂದು ನಂತರ ಈ ಕೈಗಾರಿಕೆ ಸ್ಥಾಪನೆ ಆದಮೇಲೆ ನಿಧಾನವಾಗಿ ಸಕ್ಕರೆ ಕೈಗಾರಿಕೆ, ಹಾಗೆಯೇ ಕಾಗದ ಕೈಗಾರಿಕೆ, ಸಿಮೆಂಟ್ ಉತ್ಪಾದನೆ, ಹಾಗೆಯೇ ಹತ್ತಿ ಬಟ್ಟೆ ಕೈಗಾರಿಕೆಗಳು, ಇವೆಲ್ಲವೂ ಸಹ ನಿಧಾನವಾಗಿ ಪ್ರಾರಂಭ ಆಗ್ತವೆ. ಸೆಣಬಿನ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆಗಳು, ರೇಷ್ಮೆ ಕೈಗಾರಿಕೆಗಳು, ಇವುಗಳು ನಿಧಾನವಾಗಿ ಪ್ರಾರಂಭ ಆಗ್ತವೆ. ಆದರೆ ಈ ಒಂದು ಕೈಗಾರಿಕೆಗಳು ಆರಂಭ ಆಗಿದ್ದು ಈ 19ನೇ ಶತಮಾನದ ಅಂತ್ಯ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಈ ಒಂದು ಕೈಗಾರಿಕೆಗಳು ಸಾಮಾನ್ಯವಾಗಿ ಸ್ಥಾಪನೆ ಆಗಿವೆ. ಅದರಲ್ಲೂ ಒಂದು
ಈ ಕೈಗಾರಿಕೆಗಳಿಂದ ನಮ್ಮ ದೇಶದ GDPಗೆ ಬರ್ತಕ್ಕಂಥ ಪಾಲು ತುಂಬಾ ಕಡಿಮೆ ಇತ್ತು. GDPಯ ಪಾಲು ತುಂಬಾ ಕಡಿಮೆ ಇತ್ತು. ಕೈಗಾರಿಕಾ ವಲಯದ ಉತ್ಪಾದನೆ ರಾಷ್ಟ್ರೀಯ ಆದಾಯಕ್ಕೆ ಅದರ ಕೊಡುಗೆ ತುಂಬಾ ಕಡಿಮೆ ಇತ್ತು. GDP ಅಂದ್ರೇನು? ಒಟ್ಟು ದೇಶೀಯ ಉತ್ಪನ್ನ. ಅಂದ್ರೆ ದೇಶದ ಒಳಗಡೆ ಉತ್ಪಾದನೆಯಾಗಿರ್ತಕ್ಕಂಥ ಸರಕು ಸೇವೆಗಳ ಒಟ್ಟು ಮೌಲ್ಯ ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಉತ್ಪಾದನೆಯಾಗಿರ್ತಕ್ಕಂತಹ ಸರಕು ಸೇವೆಗಳ ಮೌಲ್ಯವನ್ನ, ಮಾರುಕಟ್ಟೆ ದರವನ್ನ ನಾವು GDP ಅಂತ ಹೇಳಿ ಕರಿತೀವಿ. ಈ GDPಯಿಂದ ಅಂದ್ರೆ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಕೈಗಾರಿಕಾ ವಲಯದ ಪಾಲು ತುಂಬಾ ಕಡಿಮೆ ಇತ್ತು. ಅಂದ್ರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ದೊರೀತಾ ಇತ್ತು. ಹಾಗೂ ಬ್ರಿಟಿಷರು ಸಾರ್ವಜನಿಕ ವಲಯವನ್ನ ನಿರ್ಲಕ್ಷಿಸಿದ್ದರು. ಸಾರ್ವಜನಿಕ ವಲಯದ ನಿರ್ಲಕ್ಷಣೆ. ಸಾರ್ವಜನಿಕ ವಲಯದ ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ರು. ಸಾರ್ವಜನಿಕ ವಲಯ ಅಂದ್ರೆ ಸರ್ಕಾರದ ಒಡೆತನದಲ್ಲಿರ್ತಕ್ಕಂತಹ ಕೈಗಾರಿಕೆಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ರು. ಸರ್ಕಾರ ಯಾವುದೇ ಒಂದು ದೊಡ್ಡ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಲಿಲ್ಲ. ಇವೆಲ್ಲವೂ ಸಹ ಖಾಸಗಿ ವಲಯದ ಒಂದು ಕೈಗಾರಿಕೆಗಳ ಸ್ಥಾಪನೆಗೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಸರ್ಕಾರದ ಒಡೆತನದಲ್ಲಿ ಕೆಲವು ಕೈಗಾರಿಕೆಗಳು ಅಂದ್ರೆ ಮುಖ್ಯವಾಗಿ ರೈಲ್ವೆ ಕೈಗಾರಿಕೆಗಳನ್ನ ಮತ್ತು ಇಂಧನವನ್ನು ಉತ್ಪಾದಿಸಲು ಕೈಗೊಳ್ಳುವಂತಹ ಕೈಗಾರಿಕೆಗಳು, ಆನಂತರ ಮುಖ್ಯವಾಗಿ ಇಂಧನದ ಕೈಗಾರಿಕೆಗಳು ಮತ್ತು ಬಂದರುಗಳ ಅಭಿವೃದ್ಧಿ, ಸಂಪರ್ಕ ಅಂತ ಹೇಳಿದ್ರೆ ವಿಮಾನಯಾನ ಆಗಿರ್ಬೋದು, ಅಥವಾ ಒಂದು ದೂರವಾಣಿ ಕ್ಷೇತ್ರ ಆಗಿರ್ಬೋದು, ಅಂಚೆ ಸೇವೆಗಳಾಗಿರ್ಬೋದು, ಇವುಗಳನ್ನ ಹೆಚ್ಚಾಗಿ ಅವರು ಆದ್ಯತೆಯನ್ನು ಕೊಟ್ಟರೆ ಹೊರತು ಮೂಲಭೂತ ಕೈಗಾರಿಕೆಗಳಿಗೆ ಹೆಚ್ಚು ಅವಕಾಶಗಳನ್ನು ಕೊಡಲಿಲ್ಲ. ಅಂದ್ರೆ ಬಂಡವಾಳ ಸರಕುಗಳ ಉತ್ಪಾದಿಸುವಂತಹ ತಯಾರಿಕಾ ಕೈಗಾರಿಕೆಗಳಿಗೆ ಬೆಳವಣಿಗೆಯನ್ನು ಹೊಂದಿಲ್ಲ. ಬ್ರಿಟಿಷರ ಕಾಲದಲ್ಲಿ ಬಂಡವಾಳ ಸರಕುಗಳನ್ನ ಉತ್ಪಾದಿಸುವಂತಹ ತಯಾರಿಕಾ ಸರಕುಗಳು ಅಂದ್ರೆ ಯಂತ್ರೋಪಕರಣಗಳ ಉತ್ಪಾದನೆಗೆ ಇವರು ಹೆಚ್ಚಿನ ಆದ್ಯತೆಯನ್ನ ನೀಡಲಿಲ್ಲ. ಹೀಗಾಗಿ ಇಷ್ಟು ಬ್ರಿಟಿಷರ ಕಾಲದಲ್ಲಿ ಕಂಡುಬಂದಂತಹ ಕೈಗಾರಿಕಾ ವಲಯದ ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣಗಳನ್ನ ನಾವು ನೋಡಬಹುದು. ಒಟ್ಟಾರೆ ಬ್ರಿಟಿಷರ ಕಾಲದಲ್ಲಿ ಕೈಗಾರಿಕಾ ಉತ್ಪಾದನೆ ತುಂಬಾ ಕಡಿಮೆ ಇತ್ತು ಮತ್ತು ರಾಷ್ಟ್ರೀಯ ಆದಾಯಕ್ಕೆ ಕೈಗಾರಿಕೆಗಳಿಂದ ಸಿಗ್ತಕ್ಕಂಥ ಪಾಲು ಬಹಳ ಅತ್ಯಲ್ಪವಾಗಿತ್ತು. ಕೈಗಾರಿಕಾ ಕ್ಷೇತ್ರ ಹೆಚ್ಚು ಉದ್ಯೋಗವನ್ನು ಸೃಷ್ಟಿಯನ್ನು ಮಾಡಲಿಲ್ಲ ಮತ್ತು ಉತ್ಪಾದನೆಯ ಪ್ರಮಾಣ ಸಹ ಕಡಿಮೆಯಾಗಿತ್ತು. ನಂತರ ಬ್ರಿಟಿಷರ ಕಾಲದಲ್ಲಿ ವಿದೇಶಿ ವ್ಯಾಪಾರ. ವಿದೇಶಿ ವ್ಯಾಪಾರ ಭಾರತದಲ್ಲಿ ಅಂದ್ರೆ ವಸಾಹತುಶಾಹಿ ಆಡಳಿತದಲ್ಲಿ ಭಾರತ ವಿದೇಶಿ ವ್ಯಾಪಾರ ಹೇಗಿತ್ತು? ಬ್ರಿಟಿಷರು ಭಾರತಕ್ಕೆ ಬರೋದಕ್ಕಿಂತ ಮೊದಲು ಭಾರತ ವಿದೇಶಿ ವ್ಯಾಪಾರದಿಂದ ಹೆಚ್ಚು ಆದಾಯವನ್ನು ಗಳಿಸ್ತಾ ಇತ್ತು. ಯಾವಾಗ ಬ್ರಿಟಿಷರು ಭಾರತಕ್ಕೆ ಬರುವುದಕ್ಕಿಂತ ಮೊದಲು, ಅಂದ್ರೆ ಬ್ರಿಟಿಷರ ಆಡಳಿತಕ್ಕಿಂತ ಮೊದಲು ಭಾರತ ವಿದೇಶಿ ವ್ಯಾಪಾರದಿಂದ ಹೆಚ್ಚು ಆದಾಯವನ್ನು ಗಳಿಸಿತು. ವಿದೇಶಿ ವ್ಯಾಪಾರದ ನಂತರ ಭಾರತ ಅಂದರೆ ಬ್ರಿಟಿಷರ ಆಡಳಿತದ ನಂತರ ಭಾರತದ ವಿದೇಶಿ ವ್ಯಾಪಾರ ತುಂಬ ನಷ್ಟವನ್ನು ಹೊಂದಿತ್ತು, ಅನಾನುಕೂಲಕರವಾಗಿರ್ತಕ್ಕಂಥ ಸನ್ನಿವೇಶವನ್ನು ಹೊಂದಿತ್ತು. ಭಾರತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬ್ರಿಟಿಷರ ಆಡಳಿತದಲ್ಲಿ ಪ್ರಮುಖ ರಫ್ತು ಕ್ಷೇತ್ರಗಳು, ರಫ್ತು ಸರಕುಗಳು
ಮುಖ್ಯವಾಗಿ ಹತ್ತಿ, ರೇಷ್ಮೆ, ಹತ್ತಿ, ರೇಷ್ಮೆ, ಉಣ್ಣೆ, ಸೆಣಬು, ಶ್ರೀಫಲ, ಸೆಣಬು, ಕಚ್ಚಾ ವಸ್ತುಗಳು, ಕೃಷಿ ಸರಕುಗಳನ್ನು ಹೆಚ್ಚಾಗಿ ರಫ್ತು ಮಾಡ್ತಾ ಇತ್ತು. ಪ್ರಾಥಮಿಕ ಸರಕುಗಳನ್ನು ಮಾತ್ರ ರಫ್ತು ಮಾಡ್ತಾ ಇತ್ತು. ಬ್ರಿಟಿಷರ ಕಾಲದಲ್ಲಿ ಭಾರತ ಮುಖ್ಯವಾಗಿ ಪ್ರಾಥಮಿಕ ಸರಕುಗಳು ಅಂದರೆ ಕೃಷಿ ಮತ್ತು ಕೃಷಿ ಸಂಬಂಧಿ ಸರಕುಗಳನ್ನ ರಫ್ತು ಮಾಡ್ತಾ ಇತ್ತು. ಯಾವಾಗ? ಬ್ರಿಟಿಷರ ಕಾಲದಲ್ಲಿ. ಅದರಲ್ಲಿ ಮುಖ್ಯವಾಗಿ ಯಾವುದು? ಹತ್ತಿ, ರೇಷ್ಮೆ, ಉಣ್ಣೆ, ಶ್ರೀಫಲ, ಹಾಗೆಯೇ ಸೆಣಬು ಮತ್ತು ಕಚ್ಚಾ ವಸ್ತುಗಳು. ಕಚ್ಚಾ ವಸ್ತುಗಳು ಅಂತ ಹೇಳಿದ್ರೆ ಗಣಿಗಾರಿಕೆಯಿಂದ ಪಡೆದಂತಹ ವಸ್ತುಗಳು. ಇವುಗಳನ್ನೆಲ್ಲವನ್ನು ಸಹ ನಾವೆಂತ ಕರಿತೀವಿ? ಕಚ್ಚಾ ಒಂದು ಪ್ರಾಥಮಿಕ ಸರಕುಗಳು, ಕೃಷಿ ಪ್ರಾಥಮಿಕ ಸರಕುಗಳು. ಇನ್ನು ಆಮದಾದಂತಹ ಸರಕುಗಳು, ಪ್ರಮುಖ ಆಮದು ಸರಕುಗಳು. ಆಮದಾಗುವಂಥ ಸರಕುಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಗ್ರಾಹಕ ವಸ್ತುಗಳು, ಗ್ರಾಹಕ ಸರಕುಗಳು, ಯಂತ್ರೋಪಕರಣಗಳು, ಈ ಸರಕುಗಳನ್ನು ಮತ್ತು ಬಂಡವಾಳ ಸರಕುಗಳು, ಆಮದಾಗ್ತಾ ಇದ್ದವು. ಭಾರತ ಬ್ರಿಟಿಷರ ಅವಧಿಯಲ್ಲಿ ಆಮದು ಮಾಡಿಕೊಳ್ತಕ್ಕಂಥ ಪ್ರಮುಖ ಸರಕುಗಳು ಅಂದರೆ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಗ್ರಾಹಕವಾಗಿರ್ತಕ್ಕಂಥ ಅನುಭೋಗಿ ಸರಕುಗಳು, ಯಂತ್ರೋಪಕರಣಗಳು ಮತ್ತು ಬಂಡವಾಳ ಸರಕುಗಳನ್ನು ಹೆಚ್ಚಾಗಿ ಆಮದು ಮಾಡಿಕೊಳ್ತಾ ಇತ್ತು. ಹಾಗೆಯೇ ಭಾರತದಿಂದ ರಫ್ತಾಗುವಂಥ ಸರಕುಗಳು ಹತ್ತಿ, ರೇಷ್ಮೆ, ಉಣ್ಣೆ, ಶ್ರೀಫಲ ಮತ್ತು ಎಲ್ಲ ಕಚ್ಚಾ ವಸ್ತುಗಳು. ಇವುಗಳನ್ನು ಭಾರತ ರಫ್ತು ಮಾಡ್ತಾ ಇತ್ತು. ಅಂದರೆ ಕಡಿಮೆ ಮೌಲ್ಯದ ಸರಕುಗಳ ಪ್ರಮಾಣ ಬೃಹತ್ ಪ್ರಮಾಣದಲ್ಲಿತ್ತು. ಆದರೆ ಅವುಗಳಿಗೆ ಮೌಲ್ಯ ಏನಿದೆಯಲ್ಲ, ಅವುಗಳ ಮೌಲ್ಯ ಏನಾಗುತ್ತೆ ಅಂತ ಕಡಿಮೆ ಇತ್ತು. ಕಡಿಮೆ ಮೌಲ್ಯದ ಸರಕುಗಳನ್ನು ರಫ್ತು ಮಾಡಿ ಹೆಚ್ಚು ಮೌಲ್ಯದ ಸರಕುಗಳನ್ನು ಆಮದು ಮಾಡಿಕೊಳ್ತಾ ಇತ್ತು. ಇದರಿಂದಾಗಿ ಭಾರತದ ವಿದೇಶಿ ವ್ಯಾಪಾರದಿಂದ ಅನಾನುಕೂಲಕರ ಸನ್ನಿವೇಶ, ಅಂದರೆ ವಿದೇಶಿ ವ್ಯಾಪಾರದಿಂದ ನಷ್ಟವನ್ನು ಅನುಭವಿಸಿತು ಭಾರತ. ಮತ್ತು ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಬ್ರಿಟಿಷರ ಭಾರತದ ವಿದೇಶಿ ವ್ಯಾಪಾರ ಬ್ರಿಟಿಷ್ ಏಕಚಕ್ರಾಧಿಪತ್ಯಕ್ಕೆ ಮಾತ್ರ ಸೀಮಿತ ಆಗಿತ್ತು. ಬ್ರಿಟಿಷ್ ಏಕಚಕ್ರಾಧಿಪತ್ಯಕ್ಕೆ ಸೀಮಿತ ಆಗಿತ್ತು. ಅಂದರೆ ಭಾರತ ಯಾವುದೇ ಸರಕುಗಳನ್ನು ರಫ್ತು ಮಾಡಬೇಕಾದ್ರೂ ಮತ್ತು ಯಾವುದೇ ಸರಕುಗಳನ್ನು ಆಮದು ಮಾಡ್ಕೊಬೇಕಾದ್ರೂ ಸಹ ಎಲ್ಲಿಂದ ಮಾಡ್ಕೊಬೇಕಿತ್ತು? ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಳಪಟ್ಟಿರ್ತಕ್ಕಂತಹ ವಸಾಹತುಶಾಹಿ ರಾಷ್ಟ್ರದಿಂದನೇ ಭಾರತ ರಫ್ತು ಮತ್ತು ಆಮದು ಮಾಡಬೇಕಾಗಿತ್ತು. ಇಲ್ಲ ಭಾರತದ ರಫ್ತು ಬ್ರಿಟಿಷ್ ದೇಶಕ್ಕೆ ಆಗಬೇಕಾಗಿತ್ತು ಅಥವಾ ಬ್ರಿಟಿಷ್ನ ಆಡಳಿತಕ್ಕೆ ಒಳಪಟ್ಟಂಥ ರಾಷ್ಟ್ರಗಳ ಜೊತೆಗೆ ಮಾತ್ರ ವ್ಯಾಪಾರವನ್ನು ಮಾಡಬೇಕಾಗಿತ್ತು. ಇದು ಬ್ರಿಟಿಷರು ಅನುಸರಿಸಿರ್ತಕ್ಕಂಥ ನೀತಿ. ಇನ್ನು ಭಾರತ ಯಾವ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೋ ಆಮದಾಗಿರ್ತಕ್ಕಂಥ ಸರಕುಗಳು ಎಲ್ಲಿಂದ ಬರಬೇಕಾಗಿತ್ತು? ಬ್ರಿಟಿಷ್ ದೇಶದಿಂದಲೇ ಅಥವಾ ಇಂಗ್ಲೆಂಡ್ ದೇಶದಿಂದಲೇ ಬರಬೇಕಾಗಿತ್ತು. ಹಾಗಾಗಿ ಭಾರತದ ವಿದೇಶಿ ವ್ಯಾಪಾರ ಬ್ರಿಟಿಷ್ ಏಕಚಕ್ರಾಧಿಪತ್ಯಕ್ಕೆ ಒಳಪಟ್ಟಿತ್ತು. ಅದರಲ್ಲೂ ಮುಖ್ಯವಾಗಿ ಭಾರತ ಕೆಲವೇ ರಾಷ್ಟ್ರಗಳು ಚೀನಾ, ಶ್ರೀಲಂಕಾ, ಇರಾನ್,
ಇಂಥ ಪ್ರಮುಖ ರಾಷ್ಟ್ರಗಳೊಂದಿಗೆ ಅಂದರೆ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂಥ ರಾಷ್ಟ್ರಗಳೊಂದಿಗೆ ಮಾತ್ರ ವ್ಯಾಪಾರವನ್ನು ಮಾಡಬೇಕಾಗಿತ್ತು. ಹಾಗಾಗಿ ಭಾರತ ಕೆಲವೇ ಕೆಲವು ರಾಷ್ಟ್ರಗಳ ಜೊತೆಗೆ ವಿದೇಶಿ ವ್ಯಾಪಾರದ ದಿಕ್ಕನ್ನು ಹೊಂದಿತ್ತು. ವಿದೇಶಿ ವ್ಯಾಪಾರದ ದಿಕ್ಕು ಹೇಗಿತ್ತು? ಕೇವಲ ಬ್ರಿಟಿಷ್ ಏಕಚಕ್ರಾಧಿಪತ್ಯಕ್ಕೆ ಮಾತ್ರ ಒಳಪಟ್ಟಿತ್ತು. ಅದರ ಜೊತೆಗೆ ನಮ್ಮ ವಿದೇಶಿ ವ್ಯಾಪಾರದಲ್ಲಿ ರಫ್ತು ಮಿಗುತೆಯನ್ನು ನಾವು ಹೊಂದಿದ್ದೀವಿ. ರಫ್ತು ಮಿಗುತೆ ಭಾರತ ಒಂದು ಬ್ರಿಟಿಷರ ಆಡಳಿತದಲ್ಲಿ ರಫ್ತು ಮಿಗುತೆಯನ್ನು ಹೊಂದಿತ್ತು. ರಫ್ತು ಮಿಗುತೆ ಅಂತ ಹೇಳಿದ್ರೆ ಆಮದಾಗುವಂಥ ಸರಕುಗಳ ಪ್ರಮಾಣಕ್ಕಿಂತ ರಫ್ತಾಗುವ ಸರಕುಗಳ ಪ್ರಮಾಣ ಹೆಚ್ಚಿನದಾಗಿತ್ತು ಅಂತ ಅರ್ಥ. ಆಮದಾಗುವಂಥ ಸರಕುಗಳ ಪ್ರಮಾಣಕ್ಕಿಂತ ರಫ್ತಾಗುವ ಸರಕುಗಳ ಪ್ರಮಾಣ ಏನಾಗಿತ್ತು? ಹೆಚ್ಚಾಗಿತ್ತು. ಸರಕುಗಳ ಪ್ರಮಾಣದಲ್ಲಿ ಅತಿ ಹೆಚ್ಚು ಸರಕುಗಳನ್ನು ರಫ್ತು ಮಾಡ್ತಾ ಇದ್ವಿ. ಆಮದು ಮಾಡಿಕೊಳ್ತಕ್ಕಂಥ ಸರಕುಗಳ ಪ್ರಮಾಣ ಏನಾಗಿತ್ತು? ಕಡಿಮೆ ಆಗಿತ್ತು. ಇದರಿಂದ ಏನಾಗಿತ್ತು? ಇಲ್ಲಿ ಕಚ್ಚಾ ವಸ್ತುಗಳನ್ನು ತಗೊಂಡವರು ಅಲ್ಲಿ ಸಿದ್ಧ ವಸ್ತುಗಳನ್ನು ಮಾಡಿದ್ರು. ಸಿದ್ಧ ವಸ್ತುಗಳು ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ದೇಶದ ಉತ್ಪಾದನೆ ಅಂದರೆ ಸರಕುಗಳ ಉತ್ಪಾದನೆ ಎಲ್ಲ ಸಹ ಬ್ರಿಟಿಷರು ತಗೊಂಡು ಹೋಗ್ತಾ ಇದ್ರು. ಮತ್ತು ಅದರಿಂದ ಸಿದ್ಧ ವಸ್ತುಗಳನ್ನು ತಂದು ಮತ್ತು ನಮ್ಮ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡಿ ಇಲ್ಲಿ ಗಳಿಸಿರ್ತಕ್ಕಂಥ ಲಾಭವನ್ನು ಸಂಪೂರ್ಣವಾಗಿ ಎಲ್ಲಿ ತಗೊಂಡೋಗ್ತಾ ಇದ್ರು? ಬ್ರಿಟಿಷ್ ದೇಶಕ್ಕೆ ಒಯ್ತಾ ಇದ್ರು. ಇದರಿಂದಾಗಿ ಭಾರತದ ಒಂದು ರಫ್ತು ಮಿಗುತಿಯನ್ನು ಈ ಒಂದು ವಿದೇಶಿ ವ್ಯಾಪಾರದಲ್ಲಿ ನಾವು ನೋಡಬಹುದು. ಒಟ್ಟಾರೆ ವಿದೇಶಿ ವ್ಯಾಪಾರದ ಸಂರಕ್ಷಣೆ, ಬ್ರಿಟಿಷರ ಆಡಳಿತದಲ್ಲಿ ವಿದೇಶಿ ವ್ಯಾಪಾರದ ಸಂರಕ್ಷಣೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ರಫ್ತು ರಕ್ಷಣೆ, ರಫ್ತು ಸರಕುಗಳು, ರಫ್ತಾಗುವಂತಹ ಸರಕುಗಳು. ಭಾರತದ ರಫ್ತಾಗ್ತಕ್ಕಂಥವು ಕೇವಲ ಕಚ್ಚಾ ಸರಕುಗಳು ಮತ್ತು ಪ್ರಾಥಮಿಕ ಕೃಷಿ ಸರಕುಗಳು. ಆಮದಾಗ್ತಕ್ಕಂಥ ಸರಕುಗಳು ಕೈಗಾರಿಕಾ ಸರಕುಗಳು, ತಯಾರಿಕಾ ಸರಕುಗಳು. ಅದರಲ್ಲೂ ಮುಖ್ಯವಾಗಿ ಹತ್ತಿ ಬಟ್ಟೆ ಅಂದ್ರೆ ಬಟ್ಟೆ ಅಂತ ಉತ್ಪಾದನೆಯನ್ನ ಅದು ಮಾಡ್ತಾ ಇತ್ತು. ಹಾಗೆಯೇ ಬ್ರಿಟಿಷ್ ಒಂದು ವಿದೇಶಿ ವ್ಯಾಪಾರದ ದಿಕ್ಕನ್ನು ನಾವು ನೋಡಿದ್ರೆ ವಿದೇಶಿ ವ್ಯಾಪಾರ ದಿಕ್ಕು ಭಾರತದ್ದು ಏನಾಗಿತ್ತು? ಬ್ರಿಟಿಷ್ ಏಕಚಕ್ರಾಧಿಪತ್ಯಕ್ಕೆ ಒಳಪಟ್ಟಿತ್ತು. ಭಾರತದ ಯಾವುದೇ ಸರಕುಗಳು ಬ್ರಿಟಿಷ್ ದೇಶಕ್ಕೆ ಹೋಗಬೇಕಿತ್ತು ಅಥವಾ ಬ್ರಿಟಿಷ್ನ ಆಡಳಿತಕ್ಕೆ ಒಳಪಟ್ಟಂಥ ದೇಶಗಳಿಗೆ ಅದು ರಫ್ತಾಗಬೇಕಾಗಿತ್ತು. ಮತ್ತು ಭಾರತ ಯಾವುದೇ ಸರಕುಗಳು ತರಿಸ್ಕೊಳ್ಳೋದಾದ್ರೂ ಸಹ ಬ್ರಿಟಿಷ್ ದೇಶದಿಂದ ಮತ್ತು ಅದಕ್ಕೆ ಆ ರಾಜ್ಯಕ್ಕೆ ಅದಕ್ಕೆ ಒಳಪಟ್ಟಂಥ ಆಡಳಿತದಲ್ಲಿರ್ತಕ್ಕಂಥ ರಾಷ್ಟ್ರಗಳಿಂದಲೇ ತರಿಸ್ಕೊಬೇಕಾಗಿತ್ತು. ಮತ್ತು ಇದೊಂದು ರಫ್ತು ಮಿಗುತೆಯನ್ನು ನಾವು ಹೊಂದಿದ್ದೀವಿ. ರಫ್ತು ಮಿಗುತೆ ಅಂತ ಹೇಳಿದ್ರೆ ಆಮದಾಗುವ ಸರಕುಗಳ ಮೌಲ್ಯಕ್ಕಿಂತ ರಫ್ತಾಗುವ ಸರಕುಗಳ ಪ್ರಮಾಣ ಹೆಚ್ಚಾಗಿತ್ತು. ಆಮದಾಗುವ ಸರಕುಗಳ ಪ್ರಮಾಣಕ್ಕಿಂತ ರಫ್ತಾಗುವ ಸರಕುಗಳ ಪ್ರಮಾಣ ಹೆಚ್ಚಾಗಿತ್ತು. ಆದರೆ ಆಮದುಗಳ ಮೌಲ್ಯ ಹೆಚ್ಚಾಗಿತ್ತು, ರಫ್ತುಗಳ ಮೌಲ್ಯ ಕಡಿಮೆ ಇತ್ತು. ಇದರಿಂದಾಗಿ ನಾವು ವಿದೇಶಿ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ಹೀಗೆ ಬ್ರಿಟಿಷರ ಕಾಲದಲ್ಲಿ ಕೃಷಿ ಕ್ಷೇತ್ರ ಹಿಂದುಳಿದಿತ್ತು, ಕೈಗಾರಿಕಾ ಕ್ಷೇತ್ರ ಸಹ ಹಿಂದುಳಿದಿತ್ತು ಮತ್ತು ವಿದೇಶಿ ವ್ಯಾಪಾರದಿಂದಲೂ ಸಹ ನಷ್ಟವನ್ನು ಹೊಂದಿದ್ದೀವಿ. ಬ್ರಿಟಿಷ್ನವರು ಕೃಷಿ ಅಭಿವೃದ್ಧಿಗೂ ಯಾವುದೇ ಮಹತ್ವವನ್ನು ಕೊಡಲಿಲ್ಲ, ಕೃಷಿ ಉತ್ಪಾದಕತೆಯ ಪ್ರಮಾಣವನ್ನು ಹೆಚ್ಚೋದಕ್ಕೆ ಯಾವುದೇ ಆದ್ಯತೆಗಳನ್ನು ಕೊಡಲಿಲ್ಲ. ಹಾಗೂ ಇಲ್ಲಿ ವಾಣಿಜ್ಯ ಬೆಳೆಗಳನ್ನು ಅವರು ಪರಿಚಯಿಸಿದರು. ಇದರ ಮುಖ್ಯ ಉದ್ದೇಶ ಭಾರತದ ಕಚ್ಚಾ ವಸ್ತುಗಳನ್ನು ವಿದೇಶಕ್ಕೆ ಒಯ್ಯಬೇಕಾಗಿದೆ. ಮತ್ತು ಭಾರತದಲ್ಲಿ ಕೃಷಿಯಿಂದಾಗಿ 85% ಹೆಚ್ಚಿನ ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿ ಹೊಂದಬೇಕಾಯಿತು. ಅದಲ್ಲದೆ ಕೃಷಿ ಮೂಲಭೂತ ಸೌಕರ್ಯಗಳನ್ನು ಇವರು ಸೃಷ್ಟಿಸಲಿಲ್ಲ. ಕೃಷಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಇರ್ಬೋದು ಅಥವಾ ಕೃಷಿಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರ, ಯಂತ್ರೋಪಕರಣಗಳು ಇವುಗಳನ್ನು ಯಾವುದೂ ಸಹ ಅಭಿವೃದ್ಧಿ ಪಡಿಸಲಿಲ್ಲ. ಅದ್ರ ಜೊತೆಗೆ ಇನ್ನೂ ಸಹ ರೈತರ ಶೋಷಣೆಗೆ ಒಳಗಾಯಿತು. ಯಾಕೆಂತ ಹೇಳಿದ್ರೆ ಒಂದು ಜಮೀನ್ದಾರಿ ಪದ್ಧತಿ, ಜಮೀನು ಮಾಲೀಕತ್ವದಾರಿ ಪದ್ಧತಿಯನ್ನು ತಂದರು, ರೈತವಾರಿ ಪದ್ಧತಿ ಅಥವಾ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದರು. ದಲ್ಲಾಳಿಗಳ ಶೋಷಣೆಗೆ ರೈತರು ಒಳಗಾಗಬೇಕಾಗಿತ್ತು. ಇನ್ನು ಕೈಗಾರಿಕಾ ವಲಯದಲ್ಲಿ ಬಂದರೆ ಅಲ್ಲಿ ಕೈಗಾರಿಕೆಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಕರಕುಶಲ ಕೈಗಾರಿಕೆಗಳನ್ನು ನಾಶ ಮಾಡಿದ್ರು. ಆಧುನಿಕ ಕೈಗಾರಿಕೆಗಳನ್ನು ಉತ್ಪಾದಿಸತಕ್ಕಂಥ ಸರಕುಗಳನ್ನು ಭಾರತದಲ್ಲಿ ತಂದು ಮಾರಾಟ ಮಾಡಿದ್ರು.
ಹಾಗೆಯೇ ಇಲ್ಲಿ ಇರ್ತಕ್ಕಂತಹ ಯಾವುದೇ ಕೈಗಾರಿಕೆಗಳು ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಇವರು ಕಾಲದಲ್ಲಿ ಕೊಡಲಿಲ್ಲ. ಹಾಗಾಗಿ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸಿದವು. ಅದೇ ರೀತಿ ವಿದೇಶಿ ವ್ಯಾಪಾರದಲ್ಲೂ ಸಹ ಇವರು ನಮ್ಮಿಂದ ಸಾಕಷ್ಟು ಸಂಪತ್ತನ್ನು ದೋಚಿದರು. ಬ್ರಿಟಿಷರು ಭಾರತದ ಸಂಪತ್ತನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡೋಗ್ತಾರೆ. ಅದರಲ್ಲೂ ಸಹ ರಫ್ತಾಗುವಂಥ ಸರಕುಗಳು ಪ್ರಮಾಣ ಹೆಚ್ಚಾಯಿತು, ಆಮದಾಗ್ತಕ್ಕಂಥ ಸರಕುಗಳ ಪ್ರಮಾಣ ಕಡಿಮೆ ಆಯಿತು. ಮತ್ತು ಬ್ರಿಟಿಷ್ ದೇಶದೊಂದಿಗೆ ನಮ್ಮ ವ್ಯಾಪಾರ ವಹಿವಾಟುಗಳನ್ನು ನಾವು ನಡೆಸಬೇಕಾಗಿದ್ದರಿಂದ ಭಾರತದಲ್ಲಿ ಒಟ್ಟಾರೆ ರಫ್ತು ಪ್ರಮಾಣ ಕಡಿಮೆಯಾಗಿ ಆಮದುಗಳ ಪ್ರಮಾಣ ಹೆಚ್ಚಾಗಿ ನಾವು ವಿದೇಶಿ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿದ್ವಿ.